Hello students, good morning everyone. I am Anupama. I am teaching the 7th standard social science subject. See, today we start the lesson Vijayanagara Empire subpart 3. Okay. In the previous class we are discussed about the so many points about the Vijayanagara Empire. Up to Tuluva dynasty we are learnt in the previous class. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ತುಳುವ ಡೈನಾಸ್ಟಿ ತನಕ ತಿಳ್ಕೊಂಡಿದ್ವಿ. ಇವತ್ತು ನಾವೇನು ಮಾಡೋಣ, ಅದರ ಮುಂದುವರಿದ ಭಾಗದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಇನ್ ದ ಲಾಸ್ಟ್ ಕ್ಲಾಸ್ ಐ ಆಲ್ರೆಡಿ ಟೋಲ್ಡ್ ದಟ್ ದ ತುಳುವ ಡೈನಾಸ್ಟಿ ಇಟ್ ವಾಸ್ ಸ್ಟಾರ್ಟೆಡ್ ದೇರ್ ರೂಲಿಂಗ್ ಇನ್ ದ ಇಯರ್ 1505 to 1565. See, this Tuluva dynasty ruling was started by the Narasanayaka. He came to the throne in the year 1505 and he was died in the year 1509. After his death, his brother Krishna Devaraya, he came to the power. Okay, see here, look at the picture, children. This is the picture of Sri Krishna Devaraya. This Sri Krishna Devaraya, he started his ruling in the year 1509 to 1529 CE. He was the famous and greatest king of Vijayanagara Empire. Whenever he came to the throne, he faced the so many revolts. Okay, so now next ಏನು ಮಾಡ್ತಾ ಹೋಗ್ತೀವಿ, ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆಫ್ ಶ್ರೀ ಕೃಷ್ಣ ದೇವರಾಯ ಅನ್ನೋದ್ರ ಬಗ್ಗೆ ನಾವು ಇವಾಗ ತಿಳ್ಕೊಳ್ತಾ ಹೋಗೋಣ. ಸಿ ಹಿಯರ್ ಸ್ಟೂಡೆಂಟ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 4 marks. Okay, next here we are discussed about the achievement of Sri Krishna Devaraya. Okay, see here, the first achievement is he seized the Shivanasamudra fort from Ummattur chief Gangaraja in 1510. See, in the year 1510, this Krishna Devaraya, he captured the Shivanasamudra fort from the Ummattur chief Gangaraja. This is the first achievement of Sri Krishna Devaraya. Okay, and the second achievement is he won the Raichur fort. And the third achievement is he was supported to the Portuguese to capture the Goa from Vijapur Sultan. ವಿಜಾಪುರ ಸುಲ್ತಾನರಿಂದ ಗೋವಾವನ್ನು ವಶಪಡಿಸಿಕೊಳ್ಳೋದಕ್ಕೆ ಪೋರ್ಚುಗೀಸರಿಗೆ ಏನು ಮಾಡ್ತಾನೆ, ಶ್ರೀಕೃಷ್ಣ ದೇವರಾಯ ಸಹಾಯವನ್ನು ಮಾಡ್ತಾರೆ. ದಿಸ್ ವಾಸ್ ದ ಥರ್ಡ್ ಅಚೀವ್ಮೆಂಟ್ ಆಫ್ ಶ್ರೀಕೃಷ್ಣ ದೇವರಾಯ. Okay, the next achievement is in the year 1513 he won the Udayagiri fort. This is the next ಅಚೀವ್ಮೆಂಟ್. 1513 ಏನು ಮಾಡ್ತಾರೆ, ಉದಯಗಿರಿ ಫೋರ್ಟನ್ನು ಇವನು ವಶಪಡಿಸ್ಕೊಳ್ತಾನೆ. ಮತ್ತು ಇವರ ಮುಂದಿನ ಅಚೀವ್ಮೆಂಟ್ ಏನಪ್ಪ ಅಂತ ಹೇಳಿದ್ರೆ, ಇನ್ ದ ಇಯರ್ 1518 ಹಿ ಕ್ಯಾಪ್ಚರ್ ದ ಕಲ್ಕತ್ತಾವನ್ನು ಏನು ಮಾಡ್ತಾರೆ, ಇವರು ವಶಪಡಿಸ್ಕೊಳ್ತಾರೆ. ಹಾಗಾದರೆ ಕಲ್ಕತ್ತಾ ಯಾರ ಕ್ಯಾಪಿಟಲ್ ಸಿಟಿ ಆಗಿತ್ತು ಅಂತ ಹೇಳಿದ್ರೆ, ಗಜಪತಿ ಪ್ರತಾಪರುದ್ರ. ಹಿ ವಾಸ್ ದ ಕಳಿಂಗ ಕಿಂಗ್. Here the Sri Krishna Devaraya, he was defeating him. ಇವನನ್ನು ಗಜಪತಿ ಪ್ರತಾಪರುದ್ರನನ್ನು ಏನು ಮಾಡ್ತಾನೆ, ಸೋಲಿಸ್ತಾನೆ. ಬರೀ ಸೋಲಿಸೋದಷ್ಟೇ ಅಲ್ಲ, ಆ್ಯಂಡ್ ಹಿ ಮ್ಯಾರಿಡ್ ಹಿಸ್ ಡಾಟರ್ ಜಗನ್ಮೋಹಿನಿ. ಇಲ್ಲಿ ಗಜಪತಿ ಪ್ರತಾಪರುದ್ರನನ್ನು ಸೋಲಿಸ್ಬಿಟ್ಟು ಅವನ ಮಗಳಾಗಿರ್ತಕ್ಕಂತಹ ಜಗನ್ಮೋಹಿನಿಯನ್ನು ಏನು ಮಾಡ್ತಾನೆ, ಮದುವೆ ಆಗ್ತಾನೆ. ಓಕೆನಾ, ಇದನ್ನು ನಿಮಗೆ 1 marksiಗೆ ಕೇಳ್ತಾರೆ. ಹೂ ವಾಸ್ ದ ಡಾಟರ್ ಆಫ್ ಗಜಪತಿ ಪ್ರತಾಪರುದ್ರ ಅಂತ ಕೇಳಿದಾಗ ಏನು ಬರಿಬೇಕು ನೀವು, ಜಗನ್ ಮೋಹಿನಿ. ಓಕೆನಾ, ಸಿ ಹಿಯರ್ ಆ್ಯಂಡ್ ನೆಕ್ಸ್ಟ್ ವಿ ಆರ್ ಗೋ ಟು ದ ನೆಕ್ಸ್ಟ್ ಅಚೀವ್ಮೆಂಟ್ ಆಫ್ ಶ್ರೀ ಕೃಷ್ಣ ದೇವರಾಯ. ಇನ್ ದ ಇಯರ್ 1522 CE he captured the Raichur from the king of Adil Shah Ismail Adil Khan. See here, in the year 1522, this Krishna Devaraya, he captured the Raichur from the king of Adil Shah. ಆದಿಲ್ ಶಾನಿಂದ ಏನು ಮಾಡ್ತಾನೆ, ರಾಯಚೂರು ಫೋರ್ಟನ್ನು ಗೆದ್ಕೊಳ್ತಾರೆ. ಸೊ ನೋಡಿ, ವಿಜಯನಗರ ಡೈನಾಸ್ಟಿಯ ಆಳ್ವಿಕೆಯ ಸಮಯದಲ್ಲಿದ್ದಂತಹ
ಸಮಕಾಲೀನವಾಗಿ ಆಡಳಿತ ನಡೆಸ್ತಾ ಇದ್ದಂತಹ ಇನ್ನೊಂದು ಮನೆತನ ಯಾವುದು ಅಂತ ಹೇಳಿದ್ರೆ ಬಹುಮನಿ ಡೈನಾಸ್ಟಿ. ಈ ಬಹುಮನಿ ಡೈನಾಸ್ಟಿಯ ಆದಿಲ್ ಶಾ ನಿಂದ ಏನು ಮಾಡ್ತಾರೆ, ರಾಯಚೂರು ಪ್ಲೇಸನ್ನು ಇವರು ಗೆದ್ಕೊಳ್ತಾರೆ. ಓಕೆನಾ. ಇವರ ನೆಕ್ಸ್ಟ್ ಅಚೀವ್ಮೆಂಟ್ ಏನಪ್ಪ ಅಂತ ಹೇಳಿದ್ರೆ ಈ ಕ್ಯಾಪ್ಚರ್ ದ ಕಲಬುರ್ಗಿ ಬೀದರ್ ಫೋರ್ಟ್. ಅಗೈನ್ ಹಿಯರ್ ಈ ಕ್ಯಾಪ್ಚರ್ ದ ಕಲಬುರ್ಗಿ ಆ್ಯಂಡ್ ಬೀದರ್ ಫೋರ್ಟ್ ಫ್ರಮ್ ದ ಶಾ ಡೈನಾಸ್ಟಿ. ಶಾ ಡೈನಾಸ್ಟಿಯಿಂದ ಏನು ಮಾಡ್ತಾರೆ, ಅಗೈನ್ ಅವರು ಕಲಬುರ್ಗಿ ಮತ್ತು ಬೀದರನ್ನು ಫೋರ್ಟ್ಗಳನ್ನು ಅವರು ವಶಪಡಿಸ್ಕೊಳ್ತಾ ಹೋಗ್ತಾರೆ. And the next achievement is he got released the son of king who was imprisoned by Bahumani prime minister and restored him to power in Bidar. ಇಲ್ಲಿ ಬಹುಮನಿ ಡೈನಾಸ್ಟಿಯ ಪ್ರೈಮ್ ಮಿನಿಸ್ಟರ್ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ಬಹುಮನಿ ಡೈನಾಸ್ಟಿಯ ರಾಜನ ಮಗನನ್ನು ಏನು ಮಾಡಿರ್ತಾರೆ, ಪ್ರಿಸನ್ಡ್ ಮಾಡಿರ್ತಾರೆ, ಅಂದರೆ ಬಚ್ಚಿಟ್ಟಿರ್ತಾರೆ. ಅಲ್ಲಿಂದ ಏನು ಮಾಡ್ತಾರೆ, ಆ ರಾಜನ ಮಗನನ್ನು ಬಿಡಿಸೋದ್ರ ಮೂಲಕ ಅವರು ಸಾಧನೆಯನ್ನು ಮಾಡ್ತಾರೆ. ಪುನಃ ರಾಜಕುಮಾರನಿಗೆ ಬೀದರ್ ಸಿಗೋ ಹಾಗೆ ಮಾಡ್ತಾರೆ. ಬಿಕಾಸ್ ಆಫ್ ದಿಸ್ ಅಚೀವ್ಮೆಂಟ್ ಈ ಹ್ಯಾಡ್ ದ ಟೈಟಲ್. ಇವರ ಈ ಸಾಧನೆಗೆ ಇವರಿಗೊಂದು ಟೈಟಲ್ ಸಿಗುತ್ತೆ. ಅದು ಏನಪ್ಪ ಅಂದರೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ದಿಸ್ ಈಸ್ ದ ಟೈಟಲ್ ಆಫ್ ಶ್ರೀಕೃಷ್ಣ ದೇವರಾಯ. ಓಕೆ. ವಿಜಯನಗರ ಕಿಂಗ್ಡಮ್ ವಾಸ್ ಎಕ್ಸ್ಪ್ಯಾಂಡೆಡ್ ಇನ್ ಆಲ್ ದ 4 ಡೈರೆಕ್ಷನ್ಸ್. ಹೀಗೆ ಒಂದಲ್ಲ ಒಂದು ಅಚೀವ್ಮೆಂಟ್ಗಳನ್ನ ಮಾಡ್ತಾನೆ ಬರ್ತಾ ಇದ್ದಾರೆ. ಇವರ ಈ ಅಚೀವ್ಮೆಂಟಿಂದ ಏನಾಗುತ್ತೆ, his kingdom was expanded in 4 direction. 4 ದಿಕ್ಕಲ್ಲೂ ಏನಾಗುತ್ತೆ, ಅವರ ಸಾಮ್ರಾಜ್ಯ ಅನ್ನೋದು ವಿಸ್ತಾರ ಆಗ್ತಾ ಹೋಗುತ್ತೆ. ಓಕೆನಾ. ನೆಕ್ಸ್ಟ್, ಇನ್ ದ ಟೈಮ್ ಆಫ್ ಹಿಸ್ ಡೆತ್ ಇನ್ 1529. ಸೊ ಹೀಗೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ he was doing the more and more achievement that finally in the year 1529 he was died. See, in his ruling period, a foreign visitor, Domingo Payas, at once he was visiting his kingdom. In that situation, he write a book about Krishna Devaraya. ಅವರು ಒಂದು ಪುಸ್ತಕವನ್ನು ಏನು ಮಾಡ್ತಾರೆ, ಬರೀತಾರೆ. ಅದರಲ್ಲಿ ಒಂದು ಲೈನು ಕೃಷ್ಣದೇವರಾಯನ ಬಗ್ಗೆ ಈ ರೀತಿಯಾಗಿರುತ್ತೆ. ಏನಂತ ಹೇಳಿದ್ರೆ, ಕೃಷ್ಣದೇವರಾಯ ವಾಸ್ ಎ ಸಾಫ್ಟ್ ಪರ್ಸನ್ ವಿತ್ ಎ ಸ್ಟ್ರಾಂಗ್ ಬಾಡಿ. ನೋಡಿ, ಇಲ್ಲಿ ಕೃಷ್ಣದೇವರಾಯನ ಬಗ್ಗೆ ಹೇಳ್ತಾ ಇದ್ದಾರೆ. ಕೃಷ್ಣದೇವರಾಯ ಈಸ್ ಎ ಸಾಫ್ಟ್ ಪರ್ಸನ್, ತುಂಬ ಮೃದು ಸ್ವಭಾವದ ವ್ಯಕ್ತಿ, ವಿತ್ ಎ ಸ್ಟ್ರಾಂಗ್ ಬಾಡಿ, ಬಲಿಷ್ಠವಾಗಿರ್ತಕ್ಕಂತಹ ದೇಹವನ್ನು ಹೊಂದಿರುವಂತಹ ಮೃದುವಾದ ವ್ಯಕ್ತಿ ಅಂತ ಹೇಳಿ ಕೃಷ್ಣದೇವರಾಯನನ್ನು ಏನು ಮಾಡ್ತಾರೆ, ಅವರು ಹೊಗಳಿ ಅವರ ಪುಸ್ತಕದಲ್ಲಿ ಬರೀತಾರೆ. ಯಾರು? ಡೊಮಿಂಗೋ ಪಯಾಸ್. ಓಕೆನಾ. ದಿಸ್ ಈಸ್ ದ ಅಚೀವ್ಮೆಂಟ್ಸ್ ಆಫ್ ಶ್ರೀಕೃಷ್ಣ ದೇವರಾಯ. ಓಕೆ. ಸೊ ನೋಡಿ, ಇಲ್ಲಿ ನೆಕ್ಸ್ಟ್ ನಿಮಗೆ ಬರ್ತಾ ಇರ್ತಕ್ಕಂಥ ಹೆಡ್ಡಿಂಗ್ ಯಾವುದು ಅಂತ ಹೇಳಿದ್ರೆ ರಕ್ಕಸ ತಂಗಡಿ ಬ್ಯಾಟಲ್. ಸಿ, ಆಫ್ಟರ್ ದ ಡೆತ್ ಆಫ್ ಶ್ರೀಕೃಷ್ಣ ದೇವರಾಯ, ಅಚ್ಯುತರಾಯ ಆ್ಯಂಡ್ ಸದಾಶಿವರಾಯ, ದೇ ಆರ್ ಕೇಮ್ ಟು ದ ಥ್ರೋನ್. The Achyutaraya, he was started his ruling in the year 1530 to 1542. After that, Sadashivaraya, he was started his ruling from the year 1543 to 1565. 1565 ಅಲ್ಲಿ ಏನಾಗುತ್ತೆ, ಸದಾಶಿವರಾಯರ ರೂಲಿಂಗ್ ಏನಾಗುತ್ತೆ, ಎಂಡ್ ಆಗುತ್ತೆ. ಸಿ ಹಿಯರ್ ಸದಾಶಿವರಾಯರು ರೂಲಿಂಗ್ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಸದಾಶಿವರಾಯ ಹಿ ವಾಸ್ ಎ ಮೈನರ್ ಆ್ಯಂಡ್ ಹಿ ವಾಸ್ ಅನೇಬಲ್ ಟು ರೂಲ್ ದ ಕಿಂಗ್ಡಮ್. ಇಲ್ಲಿ ಸದಾಶಿವರಾಯರು ತುಂಬ ಚಿಕ್ಕ ಹುಡುಗನಾಗಿರ್ತಾರೆ. ಸೊ ಬಿಕಾಸ್ ಆಫ್ ದಟ್ ರೀಸನ್ ಹಿ ವಾಸ್ ಅನೇಬಲ್ ಟು ರೂಲಿಂಗ್. ಅವ್ರ ಕೈಲಿ ಆಡಳಿತವನ್ನು ಮಾಡೋದಕ್ಕಾಗೋದಿಲ್ಲ. ಹಾಗಾದರೆ ಯಾರು ಈ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ತಾರೆ ಅಂತ ಹೇಳಿದ್ರೆ ದ ಸನ್ ಇನ್ ಲಾ ಆಫ್ ಕೃಷ್ಣದೇವರಾಯ. ಸನ್ ಇನ್ ಲಾ ಅಂದ್ರೇನು? ಅಳಿಯ ಅಲ್ವಾ? ಕೃಷ್ಣದೇವರಾಯನ ಅಳಿಯ ಯಾರಪ್ಪ ಅಂತ ಹೇಳಿದ್ರೆ ರಾಮರಾಯ. ಸಿ, ದ ಸನ್ ಇನ್ ಲಾ ಆಫ್ ಕೃಷ್ಣದೇವರಾಯ, ರಾಮರಾಯ, ಹಿ ಟುಕ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಅಡ್ಮಿನಿಸ್ಟ್ರೇಷನ್. ಓಕೆನಾ. ಇಲ್ಲಿ ರಾಮರಾಯ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಈ ಸದಾಶಿವರಾಯ ಮೈನರ್ ಆಗಿದ್ದರಿಂದ ವಿಜಯನಗರ ಡೈನಾಸ್ಟಿಯ ರೆಸ್ಪಾನ್ಸಿಬಿಲಿಟಿಯನ್ನು ಇವರು ತಗೊಳ್ತಾರೆ. He diplomacy expanded Vijayanagara kingdom and made it rich. See here, Ramaraya
He is also expand the Vijayanagara Empire ಆ್ಯಂಡ್ ಆಲ್ಸೋ ಮೇಡ್ ಇಟ್ ರಿಚ್. ಇನ್ನೂ ಏನು ಮಾಡ್ತಾನೆ ರಾಮರಾಯ, ತನ್ನ ಆಳ್ವಿಕೆ ಸಮಯದಲ್ಲಿ ವಿಜಯನಗರ ಡೈನಾಸ್ಟಿಯನ್ನು ವಿಸ್ತರಣೆ ಮಾಡೋದಲ್ಲದೆ ಇನ್ನಷ್ಟು ಶ್ರೀಮಂತರಿಕೆಯನ್ನು ತಂದುಕೊಡೋದ್ರಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾ ಹೋಗ್ತಾರೆ. ಇವರ ಸಾಮ್ರಾಜ್ಯ ಹೇಗೆ ವಿಸ್ತರಿಸ್ಕೊಳ್ತಾ ಹೋಗುತ್ತೋ ಅದೇ ರೀತಿಯಲ್ಲಿ ಇವರ ಶತ್ರುಗಳು, ಎನಿಮಿಗಳು ಸಂಖ್ಯೆನೂ ಸಹ ಏನಾಗ್ತಾ ಹೋಗುತ್ತೆ, ವಿಸ್ತರಿಸ್ತಾ ಹೋಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ದ ನಂಬರ್ ಆಫ್ ಎನಿಮೀಸ್ ಆಲ್ಸೋ ಇನ್ಕ್ರೀಸ್ಡ್. ಶ್ರೀಮಂತಿಕೆ ಹೆಚ್ಚಾದಷ್ಟು ಶತ್ರುಗಳೇನಾಗ್ತಾ ಹೋಗ್ತಿದ್ದಾರೆ, ಇವರಿಗೆ ಜಾಸ್ತಿ ಆಗ್ತಾ ಇದ್ದಾರೆ. ಓಕೆನಾ? ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ದ ಡೆಕ್ಕನ್ ಸುಲ್ತಾನ್ಸ್ ವರ್ ಅಟ್ಯಾಕಿಂಗ್ ದ ವಿಜಯನಗರ ಆಫ್ಟನ್. ಇಲ್ಲಿ ನಾನು ನಿಮಗೆ ಫಸ್ಟ್ ಒಂದು ಪಿಕ್ಚರನ್ನು ತೋರಿಸ್ತೀನಿ, ಇದನ್ನು ನೋಡಿ. ದಿಸ್ ಈಸ್ ದ ಪಿಕ್ಚರ್ ಆಫ್ ರಕ್ಕಸ ತಂಗಡಿ ವಾರ್. ಓಕೆ, here this Rakkasa Tangadi battle, it was happened between the Deccan Sultans and ರಾಮರಾಯ ಮತ್ತು ಡೆಕ್ಕನ್ ಸುಲ್ತಾನ್ಸ್ ನಡುವೆ ಏನಾಗುತ್ತೆ, ಈ ರಕ್ಕಸ ತಂಗಡಿ ಯುದ್ಧ ಆಗತ್ತೆ. ಓಕೆನಾ? ಹಿಯರ್ ಹಾಗಾದರೆ ವಾಟ್ ವಾಸ್ ದ ರೀಸನ್ ಫಾರ್ ದಿಸ್ ರಕ್ಕಸ ತಂಗಡಿ ಬ್ಯಾಟಲ್ ಅನ್ನೋದನ್ನು ನಾವು ನೋಡ್ತಾ ಹೋಗೋದಾದರೆ, ದ ರಾಮರಾಯ ಹಿ ಕ್ಯಾಪ್ಚರ್ ದ ವಿಜಯಪುರ ಆ್ಯಂಡ್ ಗೋಲ್ಕೊಂಡ ಫ್ರಮ್ ದ ಡೆಕ್ಕನ್ ಸುಲ್ತಾನ್ಸ್. ಡೆಕ್ಕನ್ ಸುಲ್ತಾನ್, ದಕ್ಷಿಣ ಭಾರತದ ಸುಲ್ತಾನ್ರಿಂದ ಏನು ಮಾಡ್ತಾನೆ, ಈ ರಾಮರಾಯ ವಿಜಯಪುರವನ್ನು ಮತ್ತು ಗೋಲ್ಕೊಂಡವನ್ನು ಕ್ಯಾಪ್ಚರ್ ಮಾಡ್ಕೊಳ್ತಾ ಹೋಗ್ತಾನೆ. ಬಿಕಾಸ್ ಆಫ್ ದಟ್ ರೀಸನ್ ದಿಸ್ ವಾರ್ ವಾಸ್ ಸ್ಟಾರ್ಟೆಡ್. ದ ಡೆಕ್ಕನ್ ಸುಲ್ತಾನ್ಸ್ ದೇ ಆರ್ ಯುನೈಟೆಡ್ ದೆಮ್ಸೆಲ್ಸ್. ಇಲ್ಲಿ ಏನು ಮಾಡ್ತಾರೆ, ಆ್ಯಕ್ಚುಲಿ ಇವರಲ್ಲೇ ಒಳಗೆ ಡೆಕ್ಕನ್ ಸುಲ್ತಾನಲ್ಲಿ ವೈಮನಸ್ಸಿದೆ, ಆದರೆ ವಿಜಯನಗರ ಡೈನಾಸ್ಟಿಯನ್ನು ಸೋಲಿಸಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಏನು ಮಾಡ್ತಾರೆ, ದೇ ಆರ್ ಯುನೈಟೆಡ್, ಒಗ್ಗೂಡ್ಬಿಟ್ಟು ಏನು ಮಾಡ್ತಾರೆ, ದೇ ಆರ್ ಸ್ಟಾರ್ಟೆಡ್ ದ ರಕ್ಕಸ ತಂಗಡಿ ವಾರ್. ಇಲ್ಲಿ ಯಾಕೆ ಇವರು ಯುನೈಟೆಡ್ ಆಗ್ತಾರೆ ಅಂತ ಹೇಳಿದ್ರೆ, ವಿತ್ ದ ಜೆಲಸ್ ಆ್ಯಂಡ್ ಹೇಟ್ರೆಡ್ ಆನ್ ದ ಗ್ರೋತ್ ಆಫ್ ರಿಚ್ನೆಸ್ ಆಫ್ ವಿಜಯನಗರ ಎಂಪೈರ್. ಹಿಯರ್ ದ ಡೆಕ್ಕನ್ ಸುಲ್ತಾನ್ಸ್ ದೇ ಆರ್ ಜೆಲಸ್ ಆ್ಯಂಡ್ ಆಲ್ಸೋ ಹೇಟೆಡ್ ದ ಗ್ರೋತ್ ಆ್ಯಂಡ್ ರಿಚ್ನೆಸ್ ಆಫ್ ದ ವಿಜಯನಗರ ಎಂಪೈರ್. ದಿನ ಏನಾಗ್ತಿದೆ, ವಿಜಯನಗರ ಎಂಪೈರು ರಿಚ್ ಆಗ್ತಾ ಇದೆ, ಶ್ರೀಮಂತವಿಕೆ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ಇಟ್ ವಾಸ್ ಗ್ರೋಯಿಂಗ್, ಬೆಳವಣಿಗೆಯನ್ನು ಸಾಧಿಸ್ತಾ ಇದೆ. ಇದು ಏನು ಮಾಡುತ್ತೆ, ಡೆಕ್ಕನ್ ಸುಲ್ತಾನಲ್ಲಿ ಜೆಲಸನ್ನು ಉಂಟು ಮಾಡ್ತಾ ಹೋಗುತ್ತೆ. ಇದನ್ನು ದ್ವೇಷಿಸೋ ಹಾಗೆ ಈ ಡೆಕ್ಕನ್ ಸುಲ್ತಾನ್ಗಳಿಗೆ ಆ ಶ್ರೀಮಂತಿಕೆ ಏನು ಮಾಡುತ್ತೆ, ಕಣ್ಕುಕ್ಕೋದಕ್ಕೆ ಶುರು ಮಾಡಿರುತ್ತೆ. ಓಕೆನಾ? ಸೊ ನೋಡಿ, ಪಿಕ್ಚರ್ ನೋಡ್ತಾ ಇದ್ದೀರಲ್ಲ, ದಿಸ್ ಇಸ್ ದ ಪಿಕ್ಚರ್ ಆಫ್ ರಕ್ಕಸ ತಂಗಡಿ ಬ್ಯಾಟಲ್. ನೋಡಿ, ಸುಲ್ತಾನ್ರಿದ್ದಾರೆ, ಹಾಗೆಯೇ ವಿಜಯನಗರ ಡೈನಾಸ್ಟಿಯ ಸೋಲ್ಜರ್ಸ್ಗಳು ಸಹ ಇಲ್ಲಿ ಇದ್ದಾರೆ. ಓಕೆನಾ? ಓಕೆ, ನೋಡ್ತಾ ಹೋಗೋಣ ನೆಕ್ಸ್ಟು. So here on 23rd January in the year 1565, the Rakkasa Tangadi war began between the united army of sultans and the army of Vijayanagara on the banks of Krishna river, and Ramaraya died in this war. So ನೋಡಿ, ಜನವರಿ 23ನೇ ತಾರೀಕು 1565ರಲ್ಲಿ ಏನಾಗುತ್ತೆ, ರಕ್ಕಸ ತಂಗಡಿ ವಾರ್ ಇಟ್ ವಾಸ್ ಹ್ಯಾಪನ್ಡ್ ಬಿಟ್ವೀನ್ ದ ಯುನೈಟೆಡ್ ಆರ್ಮಿ ಆಫ್ ಸುಲ್ತಾನ್ಸ್ ಆ್ಯಂಡ್ ದ ಆರ್ಮಿ ಆಫ್ ರಾಮರಾಯ ಮತ್ತು ಯುನೈಟೆಡ್ ಒಂದು ಒಗ್ಗಟ್ಟನ್ನು ಸೇರಿರ್ತಕ್ಕಂಥ ಸುಲ್ತಾನರ ಗುಂಪು ಒಂದು ಕಡೆ, ಇನ್ನೊಂದು ಕಡೆ ರಾಮರಾಯನ ಗುಂಪು ಒಂದು ಕಡೆ. ದೀಸ್ ಮೆಂಬರ್ಸ್ ದೇ ಆರ್ ಡೂಯಿಂಗ್ ದ ವಾರ್ ಆನ್ ದ ಬ್ಯಾಂಕ್ ಆಫ್ ಕೃಷ್ಣ ರಿವರ್.
ಕೃಷ್ಣಾ ರಿವರ್ನ ದಂಡೆಯ ಮೇಲೆ ಏನು ಮಾಡ್ತಾರೆ ಇವರು ಯುದ್ಧವನ್ನು ಮಾಡ್ತಾರೆ. ಇನ್ ದಿಸ್ ವಾರ್ ರಾಮರಾಯ ಹಿ ವಾಸ್ ಡೈಡ್. ರಾಮರಾಯ ಏನಾಗ್ತಾರೆ ಇದರಲ್ಲಿ ಮರಣವನ್ನು ಹೊಂದುತ್ತಾರೆ. ದ ಸುಲ್ತಾನೇಟ್ಸ್ ದೇ ಆರ್ ಲೂಟೆಡ್ ದ ವಿಜಯನಗರ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ವಿಜಯನಗರ ಡೈನಸ್ಟಿ ಅಂತ ಹೇಳಿದ್ರೆ ಈ ಬೀದಿಗಳಲ್ಲಿ ಏನು ಮಾಡ್ತಿದ್ದು ಮುತ್ತು ರತ್ನಗಳನ್ನು ಅಳೆದು ಕೊಡ್ತಾ ಇದ್ರಂತೆ. ಅಷ್ಟು ರಿಚೆಸ್ಟ್ ಆಗಿರ್ತಕ್ಕಂಥ ಸಾಮ್ರಾಜ್ಯ ಇದು. ಇಲ್ಲಿ ಯಾವಾಗ ರಾಮರಾಯ ಮರಣವನ್ನು ಹೊಂದುತ್ತಾರೋ ದ ಸುಲ್ತಾನ್ಸ್ ದೇ ಆರ್ ಲೂಟೆಡ್ ದ ವಿಜಯನಗರ. ಸೊ ಇಲ್ಲಿ ರಾಮರಾಯನ ಜೊತೆಗೆ ಯುದ್ಧವನ್ನು ಮಾಡೋದಕ್ಕೆ ಅವರ ಮಕ್ಕಳಾಗಿರ್ತಕ್ಕಂಥ ತಿರುಮಲ ಆ್ಯಂಡ್ ವೆಂಕಟ ದೇ ಆಲ್ಸೋ ಕೇಮ್ ಟು ದ ವಾರ್ಫೀಲ್ಡ್. ಈ ಯುದ್ಧ ಭೂಮಿಗೆ ಏನು ಮಾಡಿರ್ತಾರೆ ಅವರು ಬಂದಿರ್ತಾರೆ. ವೆನ್ ದ ರಾಮರಾಯ ವಾಸ್ ಡೈಡ್ ದೀಸ್ 2 members ದೇ ಆರ್ ಎಸ್ಕೇಪ್ಡ್ ಫ್ರಮ್ ದ ವಾರ್ಫೀಲ್ಡ್. ದೇ ಆರ್ ರನ್ ಅವೇ ಟು ಪೆನುಕೊಂಡ. ಪೆನುಕೊಂಡಕ್ಕೆ ಏನು ಮಾಡ್ತಾರೆ ಅವರು ಓಡಿ ಹೋಗ್ತಾರೆ. ಲೇಟರ್ ಅರವಿಡು ಡೈನಾಸ್ಟಿ ಸ್ಟಾರ್ಟೆಡ್ ದೇರ್ ರೂಲಿಂಗ್ ಫ್ರಮ್ ದ ಇಯರ್ 1570 to 1646 CE by making the ಪೆನುಕೊಂಡ, ಚಂದ್ರಗಿರಿ ಆ್ಯಂಡ್ ಲೇಟರ್ ವೆಲ್ಲೂರ್ ಆ್ಯಸ್ ದೇರ್ ಕ್ಯಾಪಿಟಲ್. ರಾಮರಾಯ ಯಾವಾಗ ಸತ್ರು ಅಂತ ಗೊತ್ತಾಗುತ್ತೋ ಅವರ ಮಕ್ಕಳಾಗಿರ್ತಕ್ಕಂಥ ತಿರುಮಲೆ ಮತ್ತು ವೆಂಕಟ ಏನು ಮಾಡ್ತಾರೆ ದೇ ಆರ್ ರನ್ ಅವೇ ಫ್ರಮ್ ದ ವಾರ್ ಫೀಲ್ಡ್. ಆ್ಯಕ್ಚುಲಿ ದಿಸ್ ರಾಮರಾಯ ಬಿಲಾಂಗ್ಸ್ ಟು ದ ಲಾಸ್ಟ್ ಡೈನಾಸ್ಟಿ. ಯಾವುದು ಲಾಸ್ಟ್ ಡೈನಾಸ್ಟಿ? ಅರವೀಡು ಡೈನಾಸ್ಟಿ. Okay, see these 2 members Tirumala and Venkata, they are run away from the war field, then they are went to the Penukonda. In the Penukonda they started the Aravidu dynasty ruling. ಆ ಪೆನುಕೊಂಡಕ್ಕೆ ಹೋಗ್ಬಿಟ್ಟು ಏನು ಮಾಡ್ತಾರೆ ಅರವಿಡು ಡೈನಾಸ್ಟಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಎಲ್ಲಿಂದ ಎಲ್ಲಿ ತನಕ 1570 ಹಿಡಿದು 1646 ತನಕ ಏನು ಮಾಡ್ತಾರೆ ಪೆನುಕೊಂಡದಲ್ಲಿ ಇವರು ರೂಲಿಂಗನ್ನು ಮಾಡ್ತಾರೆ. ಅಲ್ಲ ಫಸ್ಟು ಪೆನುಕೊಂಡದಲ್ಲಿ ರೂಲಿಂಗ್ ಮಾಡ್ಕೊಳ್ತಾ ಹೋಗ್ತಾರೆ, ಆಮೇಲೆ ಚಂದ್ರಗಿರಿಗೆ ಹೋಗ್ತಾರೆ, ಆಮೇಲೆ ಲಾಸ್ಟಿಗೆ ಏನು ಮಾಡ್ತಾರೆ ವೆಲ್ಲೂರನ್ನು ತನ್ನ ಕ್ಯಾಪಿಟಲ್ ಸಿಟಿಯಾಗಿ ರೂಲಿಂಗನ್ನು ಮಾಡ್ಕೊಳ್ಳೋದ್ರ ಮೂಲಕ ಇನ್ ದ ಇಯರ್ 1646 ಏನಾಗುತ್ತೆ ದ ವಿಜಯನಗರ ಎಂಪೈರ್ ಇಟ್ ವಾಸ್ ಡಿಕ್ಲೈನ್ಡ್. ಡಿಕ್ಲೈನ್ ಅಂದರೆ ಏನು? ವಿಜಯನಗರ ಎಂಪೈರ್ ಏನಾಯಿತು ನಾಶ ಆಯಿತು. ಲೈಕ್ ದೀಸ್ ದ ವಿಜಯನಗರ ಎಂಪೈರ್ಸ್ ರೂಲಿಂಗ್ ವಾಸ್ ಎಂಡೆಡ್. ಈ ರೀತಿಯಾಗಿ ವಿಜಯನಗರ ಡೈನಾಸ್ಟಿಯ ಆಳ್ವಿಕೆ ಏನಾಗುತ್ತೆ ಕೊನೆಗೊಳ್ತಾ ಹೋಗುತ್ತೆ. ಓಕೆನಾ? ಇದರಿಂದ ನೋಡಿ ಇಲ್ಲಿ ವಿಜಯನಗರ ಡೈನಾಸ್ಟಿ ಅನ್ನೋಂಥದ್ದು ತುಂಬಾ ದೊಡ್ಡದಾಗಿ ಬೆಳೆದಿರ್ತಕ್ಕಂಥ ಸಾಮ್ರಾಜ್ಯ ಆಗಿತ್ತು. ಇವರ ಕಂಟ್ರೋಲಲ್ಲಿ ಪುಟ್ಟ ರಾಜರುಗಳಿದ್ದರು. ಅವರು ಯಾರಪ್ಪ ಅಂತ ಹೇಳಿದ್ರೆ ಚೀಫ್ ಆಫ್ ಮೈಸೂರು, ಕೆಳದಿ ನಾಯಕಸ್, ಚಿತ್ರದುರ್ಗ ನಾಯಕಸ್, ಯಲಹಂಕ ನಾಡ ಪ್ರಭುಸ್ ಆ್ಯಂಡ್ ಸುರಪುರ ಕಿಂಗ್ಸ್. ದೀಸ್ ಆರ್ ಆಲ್ ದ small kingdoms under the control of the Vijayanagara Empire. When the Vijayanagara Empire was declined, these small kings, they are independent. They are doing the ruling in Karnataka. ಸೊ ಯಾವಾಗ ವಿಜಯನಗರ ಡೈನಾಸ್ಟಿ ನಾಶ ಆಗುತ್ತೋ ಆಗ ಈ ಸಣ್ಣ ಪುಟ್ಟ ರಾಜರುಗಳೇನಿದಾರಲ್ಲ ಕೆಳದಿ, ಚಿತ್ರದುರ್ಗ, ಯಲಹಂಕ, ಸುರಪುರದ ರಾಜರುಗಳೇನಾಗ್ತಾರೆ ಫ್ರೀ ಆಗ್ತಾರೆ. ಸ್ವತಂತ್ರ ರಾಜರಾಗಿ ಕರ್ನಾಟಕದಲ್ಲಿ ಏನು ಮಾಡ್ತಾರೆ ಅವರು ರೂಲಿಂಗನ್ನು ಮಾಡ್ತಾ ಹೋಗ್ತಾರೆ. ಓಕೆನಾ? ಸೊ ಇದು ವಿಜಯನಗರ ಡೈನಾಸ್ಟಿಯ ರೂಲಿಂಗನ್ನು ಮಾಡಿರ್ತಕ್ಕಂಥ ಶ್ರೀಕೃಷ್ಣ ದೇವರಾಯನ ಕತೆ. ಓಕೆನಾ? ಈ ರೀತಿಯಾಗಿ ವಿಜಯನಗರ ಡೈನಾಸ್ಟಿಯ ರೂಲಿಂಗ್ ಏನಾಗುತ್ತೆ ಎಂಡ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಈಗ ನಾವು ಕೃಷ್ಣದೇವರಾಯನ ಬಗ್ಗೆ ತಿಳ್ಕೊಂಡ್ವಿ, ರಾಮರಾಯನ ಅಚೀವ್ಮೆಂಟ್ಸ್ ಬಗ್ಗೆ ತಿಳ್ಕೊಂಡ್ವಿ, ವಿಜಯನಗರ ಡೈನಾಸ್ಟಿ ಹೇಗೆ ಡಿಕ್ಲೈನ್ ಆಯಿತು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ವಿ. ಓಕೆನಾ? ಸೊ ನೆಕ್ಸ್ಟ್ ನಾವೇನು ಮಾಡೋಣ ಅಂತ ಹೇಳಿದ್ರೆ ವಿ ಆರ್ ಡಿಸ್ಕಸ್ಡ್ ಅಬೌಟ್ ದ ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಆಫ್ ವಿಜಯನಗರ ಎಂಪೈರ್. ವಿಜಯನಗರ ಎಂಪೈರ್ನ ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಬಗ್ಗೆ, ಸಾಂಸ್ಕೃತಿಕ ಕೊಡುಗೆಗಳೇನೇನು, ಹಾಗಾದರೆ ಅವರು ನಮ್ಮ ದೇಶಕ್ಕೆ ಯಾವುದೆಲ್ಲ ರೀತಿಯ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾವೇನು ಮಾಡೋಣ ಇವಾಗ ತಿಳ್ಕೊಳ್ತಾ ಹೋಗೋಣ. ಸೊ ನಾವು ಕಲ್ಚರಲ್ ಕಾಂಟ್ರಿಬ್ಯೂಷನ್ಸಲ್ಲಿ ಬರೋದಾದರೆ ಅಟ್ ಫಸ್ಟ್ ವಿ ಡಿಸ್ಕಸ್ಡ್ ಅಬೌಟ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ವಿಜಯನಗರ ಎಂಪೈರ್. See, the Vijayanagara Empire had the strong central administration and it adopted decentralization administrative
ಸಿಸ್ಟಮ್. ಅಂದರೆ ವಿಜಯನಗರ ಡೈನಾಸ್ಟಿಯ ಅಡ್ಮಿನಿಸ್ಟ್ರೇಷನ್ ಏನಿತ್ತಲ್ಲ ಅದನ್ನು ಏನಂತ ಹೇಳಿದ್ರೆ ಕೇಂದ್ರೀಕೃತವಾಗಿರ್ತಕ್ಕಂತಹ ಒಂದೆಡೆ ನಡೀತಕ್ಕಂತಹ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮನ್ನು ಇದು ಹೊಂದಿರುತ್ತೆ. ಇನ್ ಹಿಸ್ ಅಡ್ಮಿನಿಸ್ಟ್ರೇಷನ್ ದೆರ್ ವರ್ ಮೆನಿ ಮಿನಿಸ್ಟರ್ಸ್ ಟು ಅಸಿಸ್ಟ್ ದ ಕಿಂಗ್ ಆ್ಯಂಡ್ ದ ಲೀಡರ್ಸ್ ಆಫ್ ಲೋಕಲ್ ಪ್ರಾವಿನ್ಸೀಸ್ ಅಂತ ಹೇಳಿದ್ರೆ ಹಿಯರ್ ಇನ್ ಹಿಸ್ court there were so many ministers are there. Here this minister they are assisted to the king. ಇಲ್ಲಿ ಇವನ ಆಸ್ಥಾನದಲ್ಲಿ ಏನು ಮಾಡ್ತಾರೆ, ಬಹಳಷ್ಟು ಜನ ಮಿನಿಸ್ಟರ್ಗಳಿರ್ತಾರೆ. ಅವ್ರ ಕೆಲಸ ಏನು, ರಾಜನಿಗೆ ಆಡಳಿತದಲ್ಲಿ ಸಹಾಯವನ್ನು ಮಾಡುವಂಥದ್ದು. ಅಷ್ಟೇ ಅಲ್ಲ, ಸ್ಥಳೀಯ ಲೀಡರ್ಸ್ಗಳು ಸಹ ಇರ್ತಾರೆ, ಇಲ್ಲಿ ಸ್ಥಳೀಯ ನಾಯಕರು ಸಹ ಇಲ್ಲಿ ಇರ್ತಾರೆ. ಫಾರ್ ದ ಅಡ್ಮಿನಿಸ್ಟ್ರೇಷನ್ ಪರ್ಪಸ್, ಫಾರ್ ದ ಈಸಿ ಆಫ್ ದ ಅಡ್ಮಿನಿಸ್ಟ್ರೇಷನ್ his kingdom was divided into the many divides. ಇವರೇನು ಮಾಡ್ತಾರೆ, ಈಸಿಯಾಗಿ ರೂಲಿಂಗನ್ನು ಮಾಡೋದಕ್ಕೋಸ್ಕರ ಕಿಂಗ್ಡಮನ್ನು ಹಲವು ಭಾಗಗಳಾಗಿ ಡಿವೈಡನ್ನು ಮಾಡ್ತಾ ಹೋಗ್ತಾರೆ. ಕಿಂಗ್ಡಮ್ ಇಟ್ ವಾಸ್ ಡಿವೈಡೆಡ್ ಇಂಟು ಪ್ರಾವಿನ್ಸೀಸ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ದ ಪ್ರಾವಿನ್ಸೀಸ್ ದೇ ಆರ್ ಡಿವೈಡಿಂಗ್ ಇಂಟು ದ regions, and the regions they are dividing into the cities, and the cities are divided into the village group. ಓಕೆನಾ, ನೋಡಿ, ಸಾಮ್ರಾಜ್ಯವನ್ನು ಪ್ರಾವಿನ್ಸಸ್ಗಳಾಗಿ, ಪ್ರಾವಿನ್ಸಸ್ಗಳನ್ನು ರೀಜನ್ ಆಗಿ, ರೀಜನನ್ನು ಸಿಟಿಗಳಾಗಿ, ಸಿಟಿಗಳನ್ನು ವಿಲೇಜ್ಗಳಾಗಿ ಏನು ಮಾಡ್ತಾರೆ, ಡಿವೈಡ್ ಮಾಡೋದ್ರ ಮೂಲಕ ದೇ ಆರ್ ಡೂಯಿಂಗ್ ದ ಈಸಿ ಅಡ್ಮಿನಿಸ್ಟ್ರೇಷನ್, ಸುಲಭವಾಗಿ ಅಡ್ಮಿನಿಸ್ಟ್ರೇಷನನ್ನು ಮಾಡ್ತಾ ಹೋಗ್ತಾರೆ. ಕಿಂಗ್ಸ್ ರೆಪ್ರೆಸೆಂಟೇಟಿವ್ಸ್ ವರ್ ಮ್ಯಾನೇಜಿಂಗ್ ದ ಪ್ರಾವಿನ್ಸಸ್. ಇಲ್ಲಿ ರಾಜನಿಂದ ಆಯ್ಕೆಯಾಗಿರ್ತಕ್ಕಂಥ ರೆಪ್ರೆಸೆಂಟೇಟಿವ್ಸ್ ಏನು ಮಾಡ್ತಿದ್ರು ಅಂದರೆ ದೇ ಆರ್ ಮ್ಯಾನೇಜಿಂಗ್ ದ ಪ್ರಾವಿನ್ಸಸ್ಗೆ ಬರ್ತಕ್ಕಂತಹ ಯಾವುದೇ ರೀತಿಯ ಕರ್ತವ್ಯಗಳನ್ನು ಕಿಂಗ್ಸ್ ರೆಪ್ರೆಸೆಂಟೇಟಿವ್ಸ್ ಏನು ಮಾಡ್ತಾಯಿದ್ರು, ಮ್ಯಾನೇಜ್ ಮಾಡ್ತಾಯಿದ್ರು. ಹಾಗೆಯೇ ಹಳ್ಳಿಗಳ ಅಡ್ಮಿನಿಸ್ಟ್ರೇಷನನ್ನು ಏನು ಮಾಡ್ತಿದ್ರು, ಹೆರಿಡಿಟರಿ ಆಫೀಸರ್ಸ್, ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂತಹ ಈ ಆಫೀಸರ್ಸ್ಗಳು ಏನು ಮಾಡ್ತಾಯಿದ್ರು, ಇವರು ಹಳ್ಳಿಯ ಸಮಸ್ಯೆಗಳನ್ನು ಬಗೆಹರಿಸ್ತಾಯಿದ್ರು. ಲೈಕ್ ದೀಸ್ ಪೀಪಲ್ಸ್ ದೇ ಆರ್ ಹೆಲ್ಪ್ ಟು ದ ಕಿಂಗ್. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ದ ಕಿಂಗ್ ವಾಸ್ ದ ಸುಪ್ರೀಂ ಜುಡಿಷಿಯರಿ. ನೋಡಿ, ನ್ಯಾಯಾಂಗ ವ್ಯವಸ್ಥೆಗೆ ನಾವು ಬರ್ತಾ ಹೋದರೆ ದ ಕಿಂಗ್ ವಾಸ್ ದ ಸುಪ್ರೀಂ. ಹಿಸ್ ಡಿಸಿಷನ್ ಈಸ್ ಫೈನಲ್ ಡಿಸಿಷನ್. ಇವನ ತೀರ್ಮಾನವೇನು ಅಂತಿಮವಾಗಿರ್ತಕ್ಕಂಥ ತೀರ್ಮಾನ ಆಗಿರ್ತಾ ಇತ್ತು. ರೀಜನಲ್ ಆಫೀಸರ್ಸ್ ವರ್ ಡಿಸ್ಪೆನ್ಸಿಂಗ್ ಜಸ್ಟಿಸ್ ಇನ್ ಪ್ರಾವಿನ್ಸಸ್. ನೋಡಿ, ಪ್ರಾಂತ್ಯಗಳಲ್ಲಿ ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ ರೀಜನಲ್ ಆಫೀಸರ್ಸ್ ಇದ್ರು. ಅವ್ರು ಏನು ಮಾಡ್ತಾರೆ, ಅಲ್ಲಿ ಬರ್ತಕ್ಕಂಥ ಯಾವುದೇ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ರು. 1/6 ಆಫ್ ಲ್ಯಾಂಡ್ ರೆವಿನ್ಯೂ ವಾಸ್ ಕಲೆಕ್ಟೆಡ್. ನೋಡಿ, 6ರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಒಂದು ಇನ್ಕಮ್ ಇದೆ ಅಂತ ಹೇಳಿದ್ರೆ ನಾವು, ಅಥವಾ ಒಬ್ಬ ರೈತ ಬೆಳೆಯನ್ನು ಬೆಳೆದೇನೆ ಅಂತ ಹೇಳಿದ್ರೆ 6 ಭಾಗಗಳು ಮಾಡಿ ಅದರಲ್ಲಿ ಒಂದು ಭಾಗವನ್ನು ಏನು ಮಾಡಬೇಕಿತ್ತು, ನಾವು ರೆವಿನ್ಯೂ ಆಗಿ ಕೊಡಬೇಕಾಗಿತ್ತು. ಹಿಯರ್ ವಿಜಯನಗರ ಕಿಂಗ್ಸ್ ದೇ ಕಲೆಕ್ಟೆಡ್ ದ 1/6% ಆಫ್ ರೆವಿನ್ಯೂ ಫಾರ್ ದ ಕಿಂಗ್ಡಮ್. ಸೊ ಅವರ ಸಾಮ್ರಾಜ್ಯದಲ್ಲಿ 1/6% ಆಫ್ ರೆವಿನ್ಯೂನ ಏನು ಮಾಡ್ತಿದ್ರು, ಕಲೆಕ್ಟ್ ಮಾಡ್ತಾಯಿದ್ರು. ಇಟ್ ವಾಸ್ ದ ಮೇಜರ್ ಇನ್ಕಮ್ ಆ್ಯಂಡ್ ಇಟ್ ವಾಸ್ ದ ಮೇಜರ್ ಇನ್ಕಮ್. ಸೊ ಈ ರೀತಿಯಾಗಿ ರೆವಿನ್ಯೂ ಏನಾಗ್ತಿದ್ದರಿಂದ ನಮಗೆ ಬಹಳಷ್ಟು ಹಣ ಏನಾಗ್ತಿತ್ತು, ಸಿಗ್ತಾಯಿತ್ತು. ಅಷ್ಟೇ ಅಲ್ಲದೆ ಇನ್ನು ಮತ್ತೆ ಯಾವ್ಯಾವ ಕಡೆಯಿಂದ ಇಲ್ಲಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ದೀಸ್ ಕಿಂಗ್ಸ್ ದೇ ಆರ್ ಕಲೆಕ್ಟೆಡ್ ದ ಟ್ಯಾಕ್ಸ್ ಫ್ರಮ್ ದ ಟ್ರೇಡ್ ಟ್ಯಾಕ್ಸ್, ಪ್ರೊಫೆಷನಲ್ ಟ್ಯಾಕ್ಸ್, ರೋಡ್ ಟ್ಯಾಕ್ಸ್, ಫೇರ್ ಟ್ಯಾಕ್ಸ್, ಎಕ್ಸ್ಪೋರ್ಟ್ ಟ್ಯಾಕ್ಸ್ ಆ್ಯಂಡ್ ಟ್ರಿಬ್ಯೂಟ್ ಇನ್ ಕ್ಯಾಶ್ ವರ್ ಅದರ್ ಇನ್ಕಮ್ಸ್. ಹೀಗೆ ಟ್ರೇಡ್ಸ್ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾಯಿದ್ರು, ವ್ಯಾಪಾರಿಗಳಿಂದ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾಯಿದ್ರು. ಪ್ರೊಫೆಷ್ನಲ್ ಟ್ಯಾಕ್ಸ್, ಉದ್ಯೋಗದ ಆಧಾರದ ಮೇಲೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾಯಿದ್ರು. ರೋಡ್ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾಯಿದ್ರು. ಫೇರ್ ಅಂದರೆ ಜಾತ್ರೆ ಮಾಡುವಾಗಲೂ ಏನು ಮಾಡ್ತಿದ್ರು, ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಎಕ್ಸ್ಪೋರ್ಟ್ ಅಂದ್ರೇನು, ನಮ್ಮ ದೇಶದಿಂದ ಬೇರೆ ಕಡೆಗೆ ವಸ್ತುಗಳನ್ನು ಕಳಿಸ್ಬೇಕಲ್ವ, ಅದು ನಾವು ಎಕ್ಸ್ಪೋರ್ಟ್ ಅಂತ ಕರಿತೀವಿ. ಎಕ್ಸ್ಪೋರ್ಟ್ ಟ್ಯಾಕ್ಸನ್ನು ಅವರು ಕಲೆಕ್ಟ್ ಮಾಡ್ತಾಯಿದ್ರು. ಹಾಗೆಯೇ ಟ್ರಿಬ್ಯೂಟ್ ಇನ್ ಕ್ಯಾಶ್, ಹೀಗೆ ಟ್ರಿಬ್ಯೂಟ್ಗಳಿಗೂ ಏನು ಮಾಡ್ತಾರೆ, ಕ್ಯಾಶಲ್ಲಿ ಅವರು ಸಂಗ್ರಹವನ್ನು ಮಾಡ್ತಾಯಿದ್ರು. ದೀಸ್ ಆರ್ ದ ಇಂಪಾರ್ಟೆಂಟ್ ಸೋರ್ಸಸ್ ಆಫ್ ಇನ್ಕಮ್. ಇವು ಇನ್ಕಮನ್ನು ಬರ್ತಾ ಇದ್ದಂತಹ ಸೋರ್ಸಸ್ಗಳು, ಸಂಪನ್ಮೂಲಗಳು ಅಂತ ಹೇಳಿ ನಾವು ಹೇಳ್ತಾ ಹೋಗ್ಬೋದು. ಮತ್ತು ಅಡ್ಮಿನಿಸ್ಟ್ರೇಷನಲ್ಲಿ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಡ್ಯೂರಿಂಗ್ ದ ರೀಜನ್ ಆಫ್ ವಿಜಯನಗರ ಇನ್ಫ್ಯಾಂಟರಿ
cavalry, elephant and canyon divisions were permitted divisions in the army. ನೋಡಿ, ಇಲ್ಲಿ ಇವರ ಆರ್ಮಿನಲ್ಲಿ ಏನೇನಿತ್ತು? ಇನ್ಫ್ಯಾಂಟರಿ ಇತ್ತು, ಕ್ಯಾವಲ್ರಿ ಇತ್ತು, ಎಲಿಫೆಂಟ್ಸ್ಗಳಿದ್ವು, ಕ್ಯಾನಿಯನ್ ಡಿವಿಷನ್ಸ್ಗಳು ಸಹ ಇದ್ವು. ಸೊ ಇವರ ಈ ಆರ್ಮಿಯಲ್ಲಿ ಮೇಯ್ನ್ ಅಟ್ರಾಕ್ಷನ್ ಏನಪ್ಪ ಅಂತ ಹೇಳಿದ್ರೆ ಅರೇಬಿಯನ್ ಹಾರ್ಸ್. ಓಕೆನಾ? ಸೊ ಅರೇಬ್ಸ್ ಕಂಟ್ರೀಸಿಂದ ಏನು ಮಾಡ್ತಿದ್ರು, ಹಾರ್ಸ್ಗಳನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ರು. ದೀಸ್ ಹಾರ್ಸಸ್ ಆರ್ ದ ವೆರಿ ಅಟ್ರಾಕ್ಟಿವ್ in the army of Vijayanagara Empire. These are all the information of administration. Okay na? So next we are go to the social status of Vijayanagara Empire. See, during the Vijayanagara period, child marriage, sati system and devadasi systems were in practice. ವಿಜಯನಗರ ಡೈನಾಸ್ಟಿಯ ಕಾಲದಲ್ಲಿ ಚೈಲ್ಡ್ ಮ್ಯಾರೇಜ್ ಇತ್ತು, ಬಾಲ್ಯ ವಿವಾಹ ಪದ್ಧತಿ ಇತ್ತು. ಸೊ ನಿಮಗೆ ಗೊತ್ತಿದೆ ಬಾಲ್ಯ ವಿವಾಹ ಪದ್ಧತಿ ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಿನಲ್ಲಿ, ಅಂದರೆ ಹೆಣ್ಣು ಮಕ್ಕಳಿಗೆ 18 ವರ್ಷ ತುಂಬೋದಕ್ಕಿಂತ ಮುಂಚೆ, ಹಾಗೆ ಗಂಡು ಮಕ್ಕಳಿಗೆ 21 ವರ್ಷ ತುಂಬೋದಕ್ಕಿಂತ ಮೊದಲೇ ವಿವಾಹ ಆದರೆ ಅದನ್ನು ನಾವೇನಂತ ಕರಿತೀವಿ, ಬಾಲ್ಯ ವಿವಾಹ ಅಂತೇಳಿ ನಾವು ಕರಿತೀವಿ. ಈ ಸಿಸ್ಟಮು ವಿಜಯನಗರ ಎಂಪೈರ್ನ ಕಾಲದಲ್ಲಿ ಪ್ರಾಕ್ಟೀಸಲ್ಲಿ ಇತ್ತು. ನೆಕ್ಸ್ಟ್ ಸತಿ ಸಿಸ್ಟಮ್ ಅಂದರೆ ಏನು ಅಂತ ಹೇಳಿದ್ರೆ, ಪತಿಯು ಮರಣ ಹೊಂದಿದ ನಂತರ ಸತಿಯನ್ನು ಅಥವಾ ಹೆಂಡತಿಯನ್ನು ಏನು ಮಾಡ್ತಿದ್ರು, ಅವನ ಚಿತೆಗೆ ಹಾಕಿ ಸುಡ್ತಾ ಇದ್ರು. ಈ ಸಿಸ್ಟಮು ಸಹ ಏನಿತ್ತು, ಜಾರಿಯಲ್ಲಿತ್ತು. ಆ್ಯಂಡ್ ಆಲ್ಸೋ ದೇವದಾಸಿ ಸಿಸ್ಟಮ್, ಅಂದರೆ ಒಂದು ಊರಲ್ಲಿ ಒಬ್ಬ ಮಹಿಳೆಯನ್ನು ದೇವದಾಸಿಯನ್ನಾಗಿ ಮಾಡ್ತಕ್ಕಂಥ ಸಿಸ್ಟಮು ಸಹ ಏನು ಪ್ರಾಕ್ಟೀಸಲ್ಲಿ ಇತ್ತು. See, in this period, so many rich peoples and kings, they are following the polygamy. polygamy ಅಂದ್ರೇನು? ಬಹುಪತ್ನಿತ್ವ. ಅಂದರೆ ಒಬ್ಬಳು ಪತ್ನಿಗಿಂತಲೇ ಹೆಚ್ಚು ಪತ್ನಿಯರನ್ನು ಹೊಂದೋದು. ಒಬ್ಬಳ ಹೆಂಗಸನ್ನು ಮದುವೆ ಆಗೋದಕ್ಕಿಂತ ಹೆಚ್ಚು ಜನ ಹೆಂಗಸರನ್ನು ಮದುವೆ ಆಗೋದಕ್ಕೆ ನಾವು ಬಹುಪತ್ನಿತ್ವ ಅಂತ ಹೇಳಿ ಕರಿತೀವಿ. ಇದನ್ನು ರಿಚ್ ಪೀಪಲ್ಸ್ ಮತ್ತು ಕಿಂಗ್ಸ್ ಇವ್ರು ಮಾತ್ರ ಏನು ಫಾಲೋವನ್ನು ಮಾಡ್ತಾಯಿದ್ರು. ಓಕೆನಾ? ಬಟ್ ಇನ್ ದಿಸ್ ಪೀರಿಯಡ್ ವುಮನ್ಸ್ ವರ್ ರೆಸ್ಪೆಕ್ಟೆಡ್. ಆದರೂ ಸಹ ಇಷ್ಟೆಲ್ಲ ಇದ್ದರೂ ಮಹಿಳೆಯರಿಗೆ ಅವರು ಗೌರವವನ್ನು ಕೊಡ್ತಾಯಿದ್ರು. ದೀಪಾವಳಿ ಆ್ಯಂಡ್ ದಸರಾ ಫೆಸ್ಟಿವಲ್ಸ್ ವರ್ ಸೆಲೆಬ್ರೇಟೆಡ್ ಗ್ರ್ಯಾಂಡ್ಲಿ. ನೋಡಿ, ಇನ್ ದ ವಿಜಯನಗರ ಪೀರಿಯಡ್ ದೀಪಾವಳಿ ಆ್ಯಂಡ್ ದಸರಾ, ದೀಸ್ ಫೆಸ್ಟಿವಲ್ಸ್ ವರ್ ಸೆಲೆಬ್ರೇಟೆಡ್ ಗ್ರ್ಯಾಂಡ್ಲಿ. ತುಂಬ ಗ್ರ್ಯಾಂಡಾಗಿ ಏನು ಮಾಡ್ತಿದ್ರು, ಸಂಭ್ರಮದಿಂದ ದೀಪಾವಳಿ ಮತ್ತು ದಸರಾ ಫೆಸ್ಟಿವಲನ್ನು ಮಾಡ್ತಾಯಿದ್ರು. ದಸರಾ ಫೆಸ್ಟಿವಲ್ ವಾಸ್ ಸೆಲೆಬ್ರೇಟೆಡ್ ಅಂಡರ್ ಕಿಂಗ್ಸ್ ಪ್ಯಾಟ್ರನೇಜ್ ಅಂತ ಹೇಳಿದ್ರೆ, ಸೊ ನಾವಿವಾಗ ದಸರಾ ನೋಡ್ತೀವಲ್ವ, ಈ ದಸರಾ ಫೆಸ್ಟಿವಲ್ ಏನಿದೆಯಲ್ಲ, ಇದು ರಾಜರ ಅಂಡರಲ್ಲಿ ಇದು ನಡೀತಾ, ವಿಜೃಂಭಣೆಯಿಂದ ನಡೀತಾ ಇತ್ತು. ಓಕೆನಾ? ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಸೋಷಿಯಲ್ ಸ್ಟೇಟಸ್ ತನಕ ಏನು ಮಾಡಿದ್ದೀವಿ, ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ನಾವು ಎಕನಾಮಿಕ್ ಸ್ಟೇಟಸ್ ಬಗ್ಗೆ, ಆರ್ಟ್ ಆ್ಯಂಡ್ ಸ್ಕಲ್ಪ್ಚರ್ ಬಗ್ಗೆ, ಲಿಟ್ರೇಚರ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಓಕೆನಾ?